ಮಿತ್ರ, ಆ ಮನೆಯಾಳಿ ಪ್ರೇಮಿ ಬುದ್ಧಿ ಕಲಿಸ್ಬೇಕಲ್ಲ. ಅಲ್ಲ ನಮ್ಮ ಪಿಲಾನೆಲ್ಲ ತಗೊಂಡೋಗಿ ಹೇಳ್ತಾವಳೆ ಅಂತ ನೀನೇ ಹೇಳ್ದೆ ಅಲ್ವಾ? ಆ ಪಿಲಾನೆಲ್ಲನೂ ಹೇಳ್ತಾವಳೆ ಅಂತ. ಅದಕ್ಕೆ ಅವಳಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ನೋಡು. ನಾನು ಹಿಂಗೆ ನೀ ಬಿಟ್ಬಿಟ್ಟೆ ಅವಳು. ಇನ್ನೂ ದಿಮಾಗ್ ತೋರಿಸ್ತಾಳೆ. ಬುದ್ಧಿ ಕಲಿಯೋದು ಯಾವಾಗ? ನಮ್ಮ ಪಿಲಾನೆಲ್ಲ ಕೇಳಿಸ್ಕೊಂಡು ಹೋಗಿ 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 ಭದ್ರಮ್ಮಂಗೆ ಹೇಳ್ತಾವಳಲ್ಲ, ಆ ಭದ್ರಮ್ಮನೇ ಇವಳು ಕ್ಯಾರ ತಗೊಂಡು ಹೊಡೆದ್ಬಿಟ್ಟು ಕಳಿಸ್ಬೇಕು. ಹಂಗೇನಾರ ಮಾಡಬೇಕು ನೋಡು. ಏನಾರ ಒಂದು ಒಳ್ಳೆ ಐಡಿಯಾ ಇದ್ರೆ ಕೊಡು, ಸುಮ್ಕೆ ನೀನಿಯ ಉಪಯೋಗಿಸ್ಬಿಡ್ತೀನಿ. ಪೊದ್ದು ಡಾರ್ಲಿಂಗ್, ನೀನು ಏನು ಪಿಲಾನ್ ಮಾಡಿದ್ರು ಅವಳು ಕೇಳಿಸ್ಕೊಂಡು ಹೇಳ್ತಾಳೆ ಅಂತಂದರೆ, ನೀನು ಬೇಕಾಗಿರೋ ಪಿಲಾನ್ ಮಾಡಿದ್ರು ಅವಳು ಕೇಳಿಸ್ಕೊಂಡು ಹೇಳ್ತಾಳೆ, ಬ್ಯಾಡ್ದಿರೋ ಪಿಲಾನ್ ಮಾಡಿದ್ರು ಕೇಳಿಸ್ಕೊಂಡು ಹೇಳ್ತಾಳೆ ಅಲ್ವಾ? ನೋಡು, ನೀನು ಇವಾಗ ನಿನ್ನ ಪಿಲಾನ್ನ ಉಲ್ಟಾ ಪಿಲಾನ್ ಮಾಡ್ಬಿಟ್ಟು ಹೇಳು. ನೀನು ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ಯೋ ಅದು ಬಿಟ್ಬಿಟ್ಟು ಅದು ಎಲ್ಲನೂ ಉಲ್ಟಾ ಮಾಡ್ಬಿಟ್ಟು ಹೇಳು. ಆವಾಗ ಅದನ್ನು ತಗೊಂಡೋಗ್ಬಿಟ್ಟು ಭದ್ರಮ್ಮಂಗೆ ಹೇಳ್ತಾಳೆ. ಭದ್ರಮ್ಮಂಗೆ ಮೊದಲೇ ತಲೆನಾಗ ಬುದ್ಧಿ ಕಮ್ಮಿ. ಇವಳು ಏನು ಹೇಳಿದ್ಲು ಅದನ್ನೇನಿಯ ಮಾಡ್ತಾಳೆ. ಆವಾಗ ನೋಡು, ಒಳ್ಳೆ ಕಾಮಿಡಿ ಇರ್ತದೆ. ಹೂನಲ್ವಾ? ನಾವ್ ಏನ್ ಮಾತಾಡಿದ್ರು ಎಲ್ಲ ಹೋಗಿ ಹೇಳ್ತಾಳೆ ಭದ್ರಮ್ಮಂಗೆ. ಆ ಈಗ್ಲೇ ನೀನು ಅವಳನ್ನ ಹಾಕೊಂಡು ರುಬ್ಬೋದಿತ್ತು, ಆದ್ರೆ ಬ್ಯಾಡ, ಸುಮ್ಕೆ ನೀ ಯಾಕೆ? ಈಗ ಹೆಂಗ ನಮ್ ಪಾಡು ನಮ್ದೆಲ್ಲ ಭಾಗ ಆಗೋಗ್ಬಿಟ್ಟೈತಿ. ಇನ್ನು ಎಷ್ಟು ಕಿತ್ತಾಡ್ಕೊಂಡು ಏನು ಮಾಡಿದ್ರು ಏನಿಲ್ಲ. ಎಲ್ಲ ನಮ್ಮ ಆಸ್ತಿನ ನಾವು ಮಾಡಿಸ್ಕೊಂಬಿಟ್ಟು ನಾವಿನ್ನ ಜಮೀನಾಗ ಏನೋ ಬೆಳೆ ಬೆಳ್ಕೊಂಡು ಹೋಗ್ಬೋದು. ಇನ್ನು ಕಿರಿಕ್ ಏನು ಬರೋಕ್ಕಿಲ್ಲ. ಆದ್ರೆ ಪ್ರೇಮಿಗೆ ಮಾಡ್ತೀನಿ, ಸರಿಯಾಗಿ ಮಾಡ್ತೀನಿ. ಮೊದಲಾಗಿದ್ರೆ ಆಸ್ತಿ ವಿಚಾರದಾಗ ಕಿರಿಕ್ ಬರ್ತದೆ ಅನ್ಕೋತಾ ಇದ್ದೆ. ಇನ್ನೇನು ಕಿರಿಕ್ ಬರ್ತದೆ? ಏನು ಮಾಡಿದ್ರು ಇನ್ನು ಯಾವ ಕಿರಿಕ್ಕೂ ಬರೋಕ್ಕಿಲ್ಲ ಮಿತ್ರ. ಸರಿಯಾಗಿ ಮಾಡ್ತೀನಿ. ಪೊದ್ದು ಡಾರ್ಲಿಂಗ್, ಹೇಳದ್ನಲ್ಲ, ನೀನು ಯಾವುದಕ್ಕೂ ತಲೆ ಕೆಡಿಸ್ಕೋಬೇಡ. ನಿನ್ಗೆ ಏನು ಮಾಡಬೇಕು ಅನ್ನಿಸೋದೋ ಮಾಡು. ನನಗೇನ ನನ್ನೇನ ಕೇಳಬೇಕು ಅಂತ ಅನ್ಸಿದ್ರೆ ಕೇಳು. ಹಿಂಗಲ್ಲ ಹಿಂಗೆ ಅಂತ ಹೇಳ್ಬಿಟ್ಟು ನಾನು ಹೇಳ್ತೀನಿ ಐಡಿಯಾನ. ಸರಿಯಾಗೈತೆ, ಇದು ಸರಿಯಾಗಿಲ್ಲ ಅಂತ ಹೇಳ್ಬಿಟ್ಟು ನಾನು ಆಮೇಕಿಂದ ಹೇಳ್ತೀನಿ. ಸರಿನಾ ಐಡಿಯಾನ? ಅಲ್ಲಿ ಗಂಟನೂ ನೀನು ಏನು ಯೋಚನೆ ಮಾಡಿದಾಗ ನಿಂಗೆ ಏನು ಅನ್ನಿಸ್ತದೋ ಅದನ್ನು ಮಾಡೋಗು. ನೋಡು, ಎಲೆಕ್ಷನ್ ಇಸ್ಯ ಬಂತ, ನಿನಗೆ ಏನೇನು ಮಾಡಬೇಕು ಅನ್ನಿಸ್ತದೋ ಅದು ಎಲ್ಲನೂ ಮಾಡು. ನಾನು ಉಳಿದಿದ್ದೆಲ್ಲ ನಾನು ಸಪೋರ್ಟ್ ನಾನು ಕೊಡ್ತೀನಿ. ಹಂಗಂತ ಜನರಿಗೆಲ್ಲ ಒಳ್ಳೆತನ ಒಳ್ಳೆ ಕೆಲಸ ಮಾಡಿದ್ರೇನೆ ಅವ್ರೂ ಓಟ್ ಹಾಕೋದು. ನೀವು ಹೆಂಗಿದ್ರು ಒಳ್ಳೆಯರು, ಅದೇ ಒಳ್ಳೆತನ ನಿಮ್ಮನ್ನ ಗೆಲ್ಲಿಸ್ತದೆ. ಆದರೆ ನೀನು ವಾರ್ಗಿತ್ತಿಗೆ ಬುದ್ಧಿ ಕಲಿಸ್ಬೇಕಲ್ಲ ಪ್ರೇಮಿಗೆ. ಈಗ ನೀನು ಏನು ಪಿಲಾನ್ ಸುಳ್ಳು ಪಿಲಾನ್ ಹಾಕು, ಅದನ್ನೇನಿಯ ನಿಜ ಅಂತ ಅನ್ಕೊಬಿಟ್ಟು ಅದನ್ನೇನಿಯ ಹೋಗ್ಬಿಟ್ಟು ಭದ್ರಮ್ಮಂಗೆ ಹೇಳ್ತಾಳೆ. ಸರಿ ಮಿತ್ರ, ನೀನು ಇರೋದಕ್ಕೆ ಹೆಂಗೋ ನನಗೂ ಆರಾಮು. ನೀನು ಎಲ್ಲ ಇಷ್ಟೇ ಹೇಳಿದಕ್ಕೆ ಸರಾಯ್ತು. ಎಲ್ಲ ಹೇಳಿಲ್ಲ ಅಂತಂದ್ರೆ ನಮಗೆ ತಾನೇ ಏನು ಗೊತ್ತಾಗೋದು? ನೀನು ಎಲ್ಲ ಹಿಂಗಲ್ಲ ಹಿಂಗೆ ಅಂತ ಹೇಳಿದಕ್ಕೆ ನೋಡು ಎಲ್ಲನೂ ಈಗ ನನಗೆಲ್ಲ ಅರ್ಥ ಆಯ್ತೈತೆ. ಇನ್ನು ತಿಳ್ಕೊಳ್ಳೋದು ಭಾಳ ಐತೆ ಕಣ್ಪದ್ದು. ನೀನಂತೂ ನೋಡು, ನಿನ್ನ ಗಂಡ ನಿನಗೆ ಯಾವ ಸಪೋರ್ಟು ಮಾಡೋಕ್ಕಿಲ್ಲ. ಅವನು ಒಳ್ಳೆ ನ್ಯಾಯ ನೀತಿ ಧರ್ಮ, ನಮ್ಮ ಅಪ್ಪ ನಮ್ಮ ಅಮ್ಮ ನಮ್ಮೂರು ಅಂತ ಅಂದ್ಕೊಂಡಿರ್ತಾನೆ. ನಿನಗೆ ಯಾರೂ ಸಹಾಯ ಮಾಡೋಕ್ಕಿಲ್ಲ. ಅದಕ್ಕೆ ನಾನಿರೋದು ನಿನಗೆ ಸಹಾಯ ಮಾಡೋಕ್ಕೆ ಅಂತ ನಿನಯ. ನಿನ್ನ ಗಂಡನ್ನ ಅದೇನು ಅಂತ ಲವ್ ಮಾಡ್ಬಿಟ್ಟು ಮದುವೆ ಮಾಡ್ಕೊಂಡು ನಾ ಕಾಣೆ. ಏನು ಮಾಡೋಕ್ಕಾಯ್ತದೆ ಮಿತ್ರ? ಹಣೆ ಬರಹ ಅಲ್ವಾ? ಹಣೆ ಬರಬೇಕು, ಹಣೆ ಯಾರು ಅನ್ನಂಗೆ ಆಗೋಗ್ಬಿಟ್ಟೈತಿ. ನನ್ನ ಗಂಡ ಅದೇನೋ ನನ್ನ ಕಡೆಗೆ ಮಾತ್ರ ಸಪೋರ್ಟ್ ಮಾಡೋದೇ ಇಲ್ಲ. ನನ್ನೇ ಬೈದಾಡ್ತಿರ್ತಾನೆ. ಅವನಿಗೇನಿಲ್ಲ, ಒಂದು 4 ಬುಟ್ಟು ಕೂರಿಸ್ತೀನಿ ಮೂಲೆಗೆ ಅನ್ನು. ಆದರೆ ಸುಮ್ಮನೆ ಯಾಕೆ ಬೇಕು ಯಾವಾಗೂ ಜಗಳ ಅನ್ಕೊಂಡು ನಾನು ಸುಮ್ಕಿದ್ದೀನಿ. ಏನು ಮಾಡೋಕ್ಕಾಗಲ್ಲ. ನಾವು ಪಿರುತಿ ಮಾಡ್ಬೇಕಾದ್ರೆ ಇದ್ದಂಗೆ ಮದುವೆ ಆದ್ಮೇಲೆ ಇದ್ಬಿಡ್ತಾರ ಗಂಡಸ್ರು. ಹೆಂಗಸ್ರು ಇರೋಕ್ಕಿಲ್ಲ, ಗಂಡಸ್ರು ಇರೋಕ್ಕಿಲ್ಲ, ಅಡ್ಜಸ್ಟ್ ಮಾಡ್ಕೊಂಡು ಹೋಯ್ತಿರ್ಬೇಕು. ಸರಿ, ನೀನು ಹೇಳಿರೋ ಪಿಲಾನೇನಿಯ ಮನೆಗೆ ಹೋಗ್ಬಿಟ್ಟು ಉಪಯೋಗಿಸ್ತೀನಿ. ಮೊದಲು ಸುಮ್ಮನೆ ಒಂದು ಪಿಲಾನ್ ಮಾಡ್ತೀನಿ, ನೋಡೋಣ ಆ ಪಿಲಾನ್ ಪ್ರಕಾರ ಅದು ಏನು ಮಾಡ್ತಾಳ ಅವಳು ಅಂತ ಹೇಳ್ಬಿಟ್ಟು ಗೊತ್ತಾಯ್ತದೆ. ಸರಿ ಪೊದ್ದು ಡಾರ್ಲಿಂಗ್, ಆಯ್ತು. ಸರಿ ಮಿತ್ರ, ಥ್ಯಾಂಕ್ಸ್ ಮಿತ್ರ, ಥ್ಯಾಂಕ್ ಯು. ಸರಿ ಆಯ್ತು. ಪಾಪ ಪೊದ್ದು ಡಾರ್ಲಿಂಗುಗೆ ಯಾರು ಸಪೋರ್ಟ್ ಮಾಡೋಕ್ಕಿಲ್ಲ. ಗಂಡ ಅಂತೂ ಅವನು ಬಿಡು, ಏನು 10 ಪೈಸು ಸಪೋರ್ಟ್ ಮಾಡೋಕ್ಕಿಲ್ಲ. ಅದಕ್ಕೇನೇ ನಾನು ಸಪೋರ್ಟ್ ಮಾಡಬೇಕು ಅಂತ ನಿಂತ್ಕೊಂಡ್ರೆ ನಮ್ಮ ಪೊದ್ದು ಡಾರ್ಲಿಂಗುಗೆ. ಪಾಪ ಇವಳನ್ನ ನೋಡಿದ್ರೆ ಬೇಜಾರಾಯ್ತದೆ. ಎಲ್ಲ ಸರಿ, ಗಂಡನೇ ಏನೇ ಇರಬೇಕಲ್ಲ. ಎಲ್ಲನೂ ನೆಟ್ಗಿದ್ರೆ ಹೆಂಗಿರ್ತದೆ ಹೇಳು? ಒಂದಲ್ಲ ಒಂದು ಫಾಲ್ಟ್ ಇರಬೇಕಲ್ಲ. ಅದಕ್ಕೇನಿಯ ಫಾಲ್ಟು ಅಂತ ಹೇಳ್ಬಿಟ್ಟಿರೋದು ಬಿಡು. ಹೆಂಗೋನು ಈ ಪ್ರೇಮಿಗೆ ಸರಿಯಾಗಿ ಮಾಡ್ತೀನಿ. ಹಂಗೂ ಹಿಂಗೂ ಅಲ್ಲ, ಸರಿಯಾಗೆ ಮಾಡೋದು. ಅತ್ತೆ ಅತ್ತೆ, ಹೇಳ್ಪೊದ್ದಿ ಅತ್ತೆ, ಎಲೆಕ್ಷನ್ಗೆ ಅಂತ ಹೇಳ್ಬಿಟ್ಟು ನಂದಾಗೆ ಎಲೆಕ್ಷನ್ ಗೆಲ್ಲಕ್ಕೆ ಅಂತ ಒಂದ್ ಒಳ್ಳೆ ಐಡಿಯಾ ಐತೆ, ಬನ್ನಿ ಅತ್ತೆ. ಲೇ ಪದ್ದಿ,
ನೀನು ಒಳ್ಳೆ ಐಡಿಯಾನ ಹಾಕಾಕಿ ಕೊಡ್ತಾ ಇರು. ನೀನು ಒಳ್ಳೆ ಐಡಿಯಾ ಎಲ್ಲನೂ ನಾನು ಭದ್ರಮ್ಮಂಗೆ ಹೇಳಿ ಹೆಂಗೋ 4,000 ದುಡ್ಡನ್ನ ಇಸ್ಕೊತೀನಿ. ನೀನು ಏನೇನು ಐಡಿಯಾ ಹೇಳ್ತೀಯ ಎಲ್ಲನೂ ನನಗೆ ಭಾಳ ಉಪಯೋಗಕ್ಕೆ ಬರ್ತಾವೆ. ಥ್ಯಾಂಕ್ ಯು ಅದು ಇಷ್ಟು ಜೋರಾಗಿ ಕಿರ್ಚಿ ಹೇಳ್ತೀಗಲ್ಲ ಊರವ್ರಿಗೆಲ್ಲ ಕೇಳ್ಸಂಗೆ ನಿನ್ನಂಥ ದಡಬಡೆತದನ್ನ ಹುಡಿಕೊಂಡು ಹೋದ್ರೂ ಸಿಗಕ್ಕಿಲ್ಲ. ಹೆಂಗೋ ಮೊನ್ನೆ ಒಂದು 4,000 ಸಿಕ್ಕಿತ್ತು. ಇವಾಗ ಹೋಗ್ಬಿಟ್ಟು ಭದ್ರಮ್ಮಂಗೆ ಇದು ಒಂದು ಒಳ್ಳೆ ಐಡಿಯಾನ ಹೇಳ್ತೀನಿರು. ಆಮೇಕಿಂದ ನೋಡು. ಇನ್ನು ಎಷ್ಟೆಷ್ಟು ಐಡಿಯಾ ಹೇಳ್ತಾಳೋ ಏನೇನು ಕತೆನೋ. ಯೋನ್ ಐಡಿಯಾ ಕಣಮ್ಮಿ. ಮೊನ್ನೆ ನೋಡಿದ್ರೆ ದೇವಸ್ಥಾನ ಕಾಸು ಕೊಡನಿ ಅಂದೆ. ಕೊಡಕ್ ಹೋದ್ರೆ ನಮ್ಗಿನ್ನ ಮುಂಚೆನೆ ನೀಯ ಬೊದ್ರಿ ತಗೊಂಡೋಗಿ ಕೊಡ್ತಾ ಇದ್ಲು. ಇದೆಲ್ಲ ನೋಡಿದ್ಮೇಲೆ ಸುಮ್ಕೇನೆ ನೀಯ ಯೋನಕ್ಕೆ ಎತ್ತ ಅಂತ ಅನ್ನಿಸ್ತದೆ. ಅಮ್ಮಿ ಗೆಲ್ಲೋರು ಹೆಂಗಿದ್ರು ಗೆಲ್ತಾರೆ. ಎಲೆಕ್ಷನ್ಗೇನೋ ನಿಲ್ಲಿಸ್ಬಿಟ್ಟಿದೀಗ ನೀನು. ನನಗೆ ಇಲ್ಲಿ ತಲೆ ಬಿಸಿ ಆಯ್ತದೆ. ಸೋತೋಗ್ಬಿಡ್ತೀನೇನೋ ಅಂತ ಹೇಳ್ಬಿಟ್ಟು ನೀನ್ ಕೇಳಂಗಿಲ್ಲ ಬಿಡಂಗಿಲ್ಲ. ಈಗ ನೋಡಿದ್ರೆ ನಂತಾಗ ಇದತ್ತೆ ಅಂತ ಬೇರೆ ಹೇಳ್ತಾ ಇದೀಗ. ಸರಿ ಏನ್ ಹೇಳು. ಅಯ್ಯೋ ಅತ್ತೆ, ಎಲೆಕ್ಷನ್ ಗೆಲ್ಬೇಕು ಅಂದ್ರೆ ಇಂಥವೆಲ್ಲ ಸಾಹಸಗಳನ್ನ ಮಾಡ್ಬೇಕು ಅವಾಗ. ಇಲ್ಲ ಎಲೆಕ್ಷನ್ ಏನ್ ಸುಮ್ಕೆ ಗೆದ್ಬಿಡ್ತೀರಿ ಅಂತ ಅನ್ಕೊಬಿಟ್ರೆ ನೀವು ಅಂತ ಇಂಥ ಸಾಹಸಗಳು ಮಾಡಬೇಕು ನೋಡಿ. ಈಗ ನಾನು ಹೇಳ್ತಿದ್ದೀನಿ ಕೇಳಿಸ್ಕೊಳ್ಳಿ. ನಾವೀಗ ಎಲೆಕ್ಷನ್ ಗೆಲ್ಬೇಕು ಅಂದ್ರೆ ಜನರು ನಮ್ಮನ್ನ ಭಾಳ ಅಂದ್ರೆ ಭಾಳ ಇಷ್ಟಪಡ್ಬೇಕು. ನೋಡಪ್ಪ ಇವಳು ಎಂಥ ಒಳ್ಳೆ ಕೆಲಸ ಮಾಡ್ತಾವಳೆ ಹಂಗೆ ಹಿಂಗೆ ಅಂತ ನಮ್ಮ ಜನ ಎಲ್ಲ ನಮ್ಮನ್ನೇನಿಯ ಭಾಳ ಹೊಗಳ್ಬೇಕು. ಹಂಗೆ ಮಾಡ್ಬೇಕು ಏನಾದ್ರೂ. ಅದೇ ಕಣಮ್ಮಿ, ಹಂಗೆ ಮಾಡ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು ಅತ್ತೆ? ಇವಾಗ ನೋಡಿ ಸ್ವಚ್ಛತಾ ಕಾರ್ಯಕ್ರಮ ಮಾಡೋಣ. ಬೀದಿನಾಗ ಎಲ್ಲನೂ ಕ್ಲೀನ್ ಮಾಡ್ಬಿಡನಿ, ಸರಿನಾ? ಆಮೇಲೆ ಅಲ್ಲಿಂದ ಇಲ್ಲಿ ಗಂಟ ಇಲ್ಲಿಂದ ಅಲ್ಲಿ ಗಂಟ ಅಂತ ಹೇಳ್ಬಿಟ್ಟು ಊರಾಗಿರೋ ಬೀದಿನಾಗ ರೋಡುಗಳೆಲ್ಲನೂ ಕ್ಲೀನಾಗಿ ಕಸ ಗುಡಿಸ್ಬಿಟ್ಟು ಕ್ಲೀನ್ ಮಾಡ್ಬಿಡಿ. ಅವಾಗ ಜನ ಏನ್ ಅನ್ಕೋತಾರೆ, ನೋಡಪ್ಪ ಇವಮ್ಮ ಊರೆಲ್ಲ ಕಸ ಗುಡಿಸ್ತಾವಳೆ ಅಂತ ಅನ್ಕೊಳಕ್ಕಿಲ್ವಾ? ಲೇ ಪೊದ್ದಿ, ಮನೆನ ಕಸ ಗುಡ್ಸಕ್ಕೆ ನೀಯ ಸೊಂಟ ಬಿದ್ದೋಯ್ತದೆ ಅಂತಂದ್ರ ಊರೆಲ್ಲ ಕಸ ಗುಡಿಸ್ಬೇಕು ಅಂತಂದ್ರೆ ನನ್ನ ಸೊಂಟ ಏನಾರ ನಿಂತ್ಕೋತದೆ ಅಂತ ಅನ್ಕೊಂಡ್ಬಿಟ್ಟೆ ನೀನು. ಯವ್ವ ಎಂತೆಂತ ಐಡಿಯಾಗಳು ಹೇಳ್ತೀಗ ಅಂತಂದ್ರೆ ನೀನಂತೂನುವೆ ಯವ್ವ ಪೊದ್ದಿ ನನಗ್ ನೋಡ ಬಿದ್ದೋಯ್ತದೆ ಕಣಮ್ಮಿ. ಅಯ್ಯೋ ಅತ್ತೆ, ನಾನು ನಿಮ್ ಸಪೋರ್ಟ್ ನಿಂತ್ಕೋತೀನಿ. ಕಸ ಗುಡ್ಸಿದ್ರೆ ಏನಾಯ್ತದೆ? ಸುಮ್ಕೇನಿ ಅಲ್ಲಿಂದ ಇಲ್ಲಿಗಾನ ಇಲ್ಲಿಂದ ಅಲ್ಲಿಗಾನ ಎಲ್ಲ ಕಸ ಗುಡಿಸ್ಬಿಡ್ಬೇಕು. ಬೀದಿ ಎಲ್ಲ ಕಸ ಗುಡಿಸ್ಬೇಕು. ಜನ ಅವಾಗ ನಮ್ಮನ್ನ ಯಪ್ಪ ಇಂಥವ್ರು ಓಟ್ ಹಾಕ್ಬೇಕಲ್ಲ ಅಂತ ಹೇಳ್ಬಿಟ್ಟು ಮೆಚ್ಕೋತಾರೆ. ಓ ಇದ ಐಡಿಯಾ? ಸರಿ ಒಳ್ಳೆ ಐಡಿಯಾನೇ ನೀ ಸಿಕ್ತು. ಯಾಣ ಕಣ್ಪದ್ದಿ ಐಡಿಯಾ ನನಗ್ ನೋಡ ಬಿದ್ದೋಯ್ತದೆ. ಬ್ಯಾಡ್ವೆ, ಅಯ್ಯೋ ನನ್ನ ಕೈಲಿ ಆಗಕ್ಕಿಲ್ವೇ ಮಾಡಕ್ಕೆ. ಈ ಎಲೆಕ್ಷನ್ ಬ್ಯಾಡ್ವೆ ಅಂದ್ರು ನಿಲ್ಲಿಸ್ಬಿಟ್ಟೆ ನಾನು ನಿಂತ್ಕೊಳಕಿಲ್ಲ ಅಂದ್ರು ನೀನೇ ನಿಂತ್ಕೊಂಡತ್ತಾಗ ಏನೋ ಒಂದ್ ಮಾಡ್ಕೊಳದ್ ಬಿಟ್ಬಿಟ್ಟು ನಾನು ನಿಲ್ಲಿಸ್ಬಿಟ್ಟು ಅಯ್ಯೋ ಅನ್ನಿಸ್ತಿದೀಗಲ್ಲ ಕಣ್ಪದ್ದಿ. ಅಯ್ಯೋ ಇದೆಲ್ಲ ಯಾಕೆ ಬೇಕು ನನಗೆ? ಎಲೆಕ್ಷನ್ನಾಗ ಸುಣ್ಣ ಆದ್ರೂ ಪರವಾಗಿಲ್ಲ, ಈ ಗಿಲೀನ್ ಮಾಡೋ ಕೆಲಸ ಎಲ್ಲನೂ ನಾನು ಮಾಡಕ್ಕಿಲ್ಲ ಕಣಮ್ಮಿ. ನನ್ನ ಕೈಲಿ ಆಗಕ್ಕಿಲ್ಲ, ಮನೆಯಾಗೆ ಮಾಡಕ್ಕಿಲ್ಲ. ನಾನು ಬೀದಿನಾಗೆಲ್ಲ ಮಾಡ್ಲೆ ನಾನು? ಏನಿಂಗ್ ಗೊತ್ತಾಗಕ್ಕಿಲ್ಲ ಕಣತ್ತೆ. ನಾನಿಲ್ವೇ? ನಾನು ಮಾಡ್ತೀನಿ, ಸುಮ್ಕಿರು. ನೀನ್ ನಿಂತ್ಕ ಸುಮ್ಕಿರನಿಯ. ನಾನಿಲ್ವೇ? ನಾನು ಮಾಡೇ ಮಾಡ್ತೀನಿ. ನಿಮ್ಮನ್ನ ಗೆಲ್ಸಕ್ಕೆ ಎಲ್ರ ಮನೆಯಾಗೆ ನಾನು ಪಾತ್ರೆ ತೊಳಿಯಕ್ಕೂನ್ವೆ ರೆಡಿ ಆಗ್ಯವನಿ. ನೀವ್ ಯಾಕೆ ಯೋಚನೆ ಮಾಡ್ತೀರಾ? ಎಲ್ಲ ನಾನೇನೇ ನೋಡ್ಕತೀನಿ. ನೀವು ಸುಮ್ಕಿರ್ರಿ ನೀವು. ಅಯ್ಯೋ ನನ್ ಬದಲು ನೀನ್ ಕಸ ಗುಡ್ಸಿಯೇ? ನಿಮ್ಗೋಸ್ಕರ ಏನು ಬೇಕಾದ್ರೂ ಮಾಡ್ತೀನಿ. ಸುಮ್ಕಿರಿಯತ್ತೆ, ನಾನ್ ಮಾಡ್ದಂಗಿತ್ತೀನ ಮಾಡೇ ಮಾಡ್ತೀನಿ ನಾನು ನಿಮ್ಗೋಸ್ಕರ. ಕಸ ಗುಡ್ಸಕ್ ಹಾಕಿಲ್ವ ಕಣತ್ತೆ ನನಗಂತೂನುವೆ. ಕಸ ಗುಡಿಸ್ತೀನಿ ನಾನು. ನೀವು ಸುಮ್ಕೆ ಬಂದು ಹಿಂದೆ ನಿಂತ್ಕೊಳ್ಳಿ ಅಷ್ಟೇ, ನೀ ಪರ್ಕೆ ಹಿಡ್ಕೊಂಡು. ಅಯ್ಯೋ ಹೊಸಿ ಕ್ಲೀನ್ ಮಾಡ್ಬೇಕಪ್ಪ ಅಂತ ಹೇಳ್ಬಿಟ್ಟು ಕ್ಲೀನ್ ಅಂತ ಹೇಳ್ಬಿಟ್ಟು ಮಾಡ್ತಿರೋದು ಅಷ್ಟೇನೆ. ಈ ಕೆಲ್ಸನ ನಮ್ಮ ಅತ್ತೆ ಮಾಡೋದಕ್ಕಿಂತ ಮುಂಚೆನೇ ಆ ಭದ್ರಮ್ಮ ಮಾಡ್ತಾಳೆ. ಏಕೆಲ್ಲ ನಾನೆಲ್ಲ ಹೇಳ್ತೀನಲ್ಲ. ಒಳ್ಳೆ ಐಡಿಯಾ ಬದ್ದಿ. ನೀನು ತಲೆ ಉಪಯೋಗಿಸಿ ನಮಗೆಲ್ಲ ಐಡಿಯಾಗಳು ಹೇಳ್ತಿರು. ಈಗಿತ್ತ ನಮ್ಮ ಅತ್ತೆ ಗೆಲ್ಲದೇ ಇಲ್ಲ. ಈಗಿತ್ತ ಗೆಲ್ಲದೇನಿದ್ರು ನಮ್ಮ ಭದ್ರಮ್ಮ ಅಷ್ಟೇನಿಯ. ಅತ್ತೆ ಗೆದ್ರು ನನಗೆ ಲಾಭ, ಭದ್ರಮ್ಮ ಗೆದ್ರು ನನಗೆ ಏನಿಯ ಲಾಭ. ಎರಡು ಕಡೆಯಿಂದನೂ ಲಾಭ ಇರೋಳು ಅಂದರೆ ನಾನೇ ನೀಯ. ಅನ್ನಿ ಅತ್ತೆ ಸುಮ್ಕೆ ಏನಿಯ. ಈ ಪದ್ದಿ ಮೇಲೆ ನಿಮಗೆ ನಂಬಿಕೆ ಇಲ್ವೇ? ಅವ ಐತೆ ದೇವಸ್ಥಾನ ಕಾಸು ಕೊಡು ಅಂದೆ, ಕೊಡಲ್ಲ ಅನ್ನ ನಾನು ಕೊಡ್ಲಿಲ್ವಾ? ಈಗ ಇದೊಂದೇನೋ ಹೇಳ್ತಾ ಇದ್ದೀಗ. ಸರಿ ತಕೊಳ್ಳಿ ಆತಾಗ ಆಯ್ತು. ಇನ್ನೇನು ಮಾಡೋಕ್ಕಾಯ್ತದೆ? ಏನೋ ಎಲೆಕ್ಷನ್ನು ಅಂತ ಹೇಳ್ತೀರೀಗ. ಆತಾಗಿ ಏನೋ ಒಂದು ಆಯ್ತದತ್ತ. ಸರಿ ಆಯ್ತು ಬಿಡು, ನೀನು ಹೇಳ್ದಂಗೆ ಏನೇ ಆಗಲಿ. ಏನೋ ಒಂದು ಮಾಡನಿ. ನನಗೆ ಮೈ ಬಾಕ್ಸ್ ಗುಡ್ಸೋಕ್ಕಾಗಲಿಲ್ಲ ಅಂದ್ರೂ ಮ್ಯಾಲ ಹಂಗೆ ಗುಡಿಸ್ತೀನಿ. ಪಾಪ ನೀನು ನನ್ನನ್ನು ಗೆಲ್ಸಕ್ಕೆ ಒದ್ದಾಡ್ತಿದ್ದೀಗ. ಆದರೆ ನನ್ನಂತೂ ನೀನು ಬೀದಿಗೆ ಎಳೆದ್ಬಿಟ್ಟೆ ಕಣ್ಪದ್ದಿ. ನಮ್ಮ ಯಜಮಾನ್ರು ಏನೋ ದೊಡ್ಡದಾಗಿ ತೊಳ್ಳಾಕ್ತೀನಿ ಅಂತ 10 ಪೈಸೆ ಸಹಾಯ ಮಾಡಲಿಲ್ಲ. ನಂಟಾಗೇನಿಯ ಮಾಡಿಸ್ತೀಯ? ಈ ನಿಮ್ಮ ಮಾಮೂನು ಕರ್ಕ ಎಲ್ಲರೂ ಪರಕೆ ಹಿಡ್ಕೊಂಡು ಸ್ವಚ್ಛತಾ ಕಾರ್ಯಕ್ರಮ ಹೊಂಟ್ಬಿಡೋಣ. ಸರಿ ಅತ್ತೆ ಆಯ್ತು. ಇರು, ಈ ವಿಷಯನ ಓಡೋಗ್ಬಿಟ್ಟು ಫಸ್ಟ್ ಭದ್ರಮ್ಮಂಗೆ ಹೇಳ್ಬಿಟ್ಟು ಬರ್ತೀನಿ. ಇವಳು ಹೋದ್ಲಾ?
ಓಹೋ ಪಿ ಟಿ ಉಷಾ ಹೊಡ್ದಂಗೆ ಓಡ್ತಾವಳೆ. ಇನ್ಫಾರ್ಮೇಶನ್ ಎಲ್ಲನೂ ಭದ್ರಮ್ಮಂಗೆ ಹೇಳಕ್ಕೆ ಓಡು 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 ಹೋಗ್ಬಿಟ್ಟು ಎಲ್ಲನೂ ಹೇಳು. ಅತ್ತೆ ಕಸ ಗುಡ್ಸೋದೇನು ಬೇಡ ಅತ್ತೆ, ಕ್ಯಾನ್ಸಲ್ ಕ್ಯಾನ್ಸಲ್. ಇಷ್ಟೊತ್ತು ಕಸ ಗುಡ್ಸನಿ ಅಂದಲ್ಲಿ ಈ ಕ್ಯಾನ್ಸಲ್ ಅತ್ತೆ ಕ್ಯಾನ್ಸಲ್. ಯಾರನ್ನ ಕಸ ಗುಡಿಸ್ತಾರ ಕಣತ್ತೆ, ಬೀದಿ ಕಸ ಗುಡಿಸ್ತಾರೆ ಯಾರಾದ್ರೂ. ಕಸ ಗುಡ್ಸಕ್ಕೆ ಅಂತ ಹೇಳ್ಬಿಟ್ಟು ಬ್ಯಾರನ್ನ ಎಲ್ಲಾರನ್ನೂ ಇಕ್ಕಿಲ್ವಾ ಕಸ ಗುಡ್ಸಕ್ಕೆ ಅಂತ ಹೇಳ್ಬಿಟ್ಟು. ಯಾರು ಕಸ ಗುಡಿಸ್ತಾರೆ ಹೇಳಿ? ಕಾಸು ಕೊಟ್ರೆ ಕಸ ಗುಡಿಸ್ತಾರೆ. ನಾವೇನ ಕಸ ಗುಡಿಸ್ತಾ ಇದ್ರೆ ಜನ ಏನ್ ಅನ್ಕೊಂತಾರೆ ಹೇಳು? ಊರಾಗಿರೋ ಕಾಸೆಲ್ಲ ಮಿಕ್ತದೆ ಅಂತ ಹೇಳ್ಬಿಟ್ಟು ಅನ್ಕೊಳಕಿಲ್ವಾ? ಇವಮ್ಮಂಗ್ ಹುಚ್ಚಿಗಿಚ್ಚಿಡ್ದೈತೆ ಬೀದಿ ಕಸ ಗುಡಿಸ್ತಾವಳಿ ಬಿಸಿಲ್ನಾಗೆ ಅಂತ ಅನ್ಕೊಳಕಿಲ್ವಾ? ಎಲೆಕ್ಷನ್ಗೆ ಅಂತಾನೆ ನೀನ್ ಗುಡಿಸ್ತಾವಳೆ ಅಂತ ಜನರು ಗೊತ್ತಾಗಕ್ಕಿಲ್ವಾ? ಗೊತ್ತಾಯ್ತದೆ. ಹಿಂಗೆಲ್ಲ ಕಸ ಗುಡಿಸ್ಕೊಂಡು ಕುಂತ್ಕೊಳಕಾಯ್ತದೆ ಹೇಳಿ? ನೀನೇ ಅಲ್ವೇನೆ ಹೇಳಿದ್ದು ಇಲ್ಲ ಕಸ ಗುಡ್ಸನಿ ಅಂತ ಹೇಳ್ಬಿಟ್ಟು. ಆವಾಗ ಅದೇ ಐಡಿಯಾ ಚೆನ್ನಾಗೈತಿ ಅಂತ ಅನ್ನಿಸ್ತು. ಇವಾಗ ಐಡಿಯಾ ಚೆನ್ನಾಗಿಲ್ಲ ಕಣತ್ತೆ, ಕ್ಯಾನ್ಸಲ್. ನೀವು ಹೋಗ್ಬಿಟ್ಟು ಆರಾಮಾಗಿ ಮನೆಗೆ ಹೋಗಿ. ಕ್ಯಾನ್ಸಲ್ ಮಾಡಿದ್ದು ಒಳ್ಳೇದೇನಿ ಆಯ್ತು. ಇಲ್ಲ ಅಂದ್ರೆ ನೋಡ ಬಿದ್ದೋಗದ್ ನಂದಂತನ್ವೆ ಕಸ ಗುಡ್ಸೋ ಅಷ್ಟೊತ್ತಿಗೆ. ಯಾರು ಗುಡಿಸ್ತಾರೆ ಇವಳು ಕಸವ? ಊರೆಲ್ಲ ಕಸ ಗುಡ್ಸಿದ್ರೆ ಹುಚ್ಚಿ ಅನ್ಕೊಳಕಿಲ್ವಾ? ಹಬ್ಬ ನಾನು ಏನೋ ನಮ್ಮ ಪೊದ್ದಿ ಏನೋ ಐಡಿಯಾ ಹೇಳ್ತಾಳೆ ಅಂತ ಬಂದೆ. ಸರಿ ತಗ, ನನಗೂ ಸಾಕಾಗೈತಿ. ನಾನು ಮನೆ ಕತ್ತಿರು ಹೋಗಿ. ಈ ಮಧ್ಯಾಹ್ನದ ಹೊತ್ತಾಗೆ ನಿದ್ದೆ ಎಳಿತಿರ್ತದೆ. ಭದ್ರಮ್ಮ, ಇವಾಗ ನಿನ್ ಕಸ ಗುಡ್ಸೋದನ್ನ ನೋಡ್ಬೇಕು. ರೋಡುನುವೆ ಹೆಂಗಿರ್ತದೆ. ಕಸ ಗುಡ್ಸಿದ ತಕ್ಷಣ ನಮ್ಮ ಜನ ಓಟ್ ಹಾಕೋದಲ್ಲ, ಮುಂದಕ್ಕೆ ನೋಡು ಏನೇನು ಆಯ್ತದೆ ಅಂತ ಹೇಳ್ಬಿಟ್ಟು. ಓಟಾಗಿ ನನ್ನ ಐಡಿಯಾ ಉಪಯೋಗಿಸ್ಕೊಂಡು ನೀನ್ ಗೆಲ್ಬೇಕು ಅಂತ ಪ್ಲಾನ್ ಮಾಡಿದ್ಯಾ? ಚಾನ್ಸೇ ಇಲ್ಲ ಬಿಡು. ನೀನ್ ಚಾಪೆ ಕೆಳಗಡೆ ನುಗ್ಗಿದ್ರೆ ನಾನು ರಂಗೋಲಿ ಕೆಳಗಡೆ ನುಗ್ಗದ್ ನನಗೆ ಚೆನ್ನಾಗಿ ಗೊತ್ತು. ನೋಡೋಣ ಅದು ಹೆಂಗ್ ಕಸ ಗುಡಿಸ್ತೀಗ ಅಂತ ಹೇಳ್ಬಿಟ್ಟು.